ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 57ನೆಯ ಅಧ್ಯಾಯವಾದ ರೋಹಿಣಿ ಚಂದ್ರಶಯನ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದ ಮುನಿಯು ಕೇಳುತ್ತಾನೆ, ಮನುಷ್ಯನು ಯಾವ ವ್ರತವನ್ನಾಚರಿಸಿದರೆ ಪ್ರತಿ ಜನ್ಮದಲ್ಲಿಯೂ ದೀರ್ಘಾಯುಸ್ಸು, ಆರೋಗ್ಯ, ವಂಶಾಭಿವೃದ್ಧಿ ಇವುಗಳಿಂದ ಕೂಡಿ ರಾಜಕುಲದಲ್ಲುದಿಸುವನು. ಎಲೈ ಚಂದ್ರಶೇಖರನೇ, ಅಂತಹ ಉತ್ತಮ ವ್ರತವನ್ನು ಹೇಳು. ಭಗವಂತನು ಹೇಳುತ್ತಾನೆ, ನೀನು ಚೆನ್ನಾಗಿ ಕೇಳಿದೆ. ಇದು ಸರಿಯಾದ ಮಾತು. ಅನಂತ ಫಲವನ್ನು ಕೊಡತಕ್ಕುದೆಂದು ಪುರಾಣಜ್ಞರು ತಿಳಿದಿರುವ ರಹಸ್ಯ ವಿಷಯವನ್ನು ನಿನಗೆ ಹೇಳುವೆನು. ರೋಹಿಣಿ ಚಂದ್ರ ಶಯನವೆಂಬ ವ್ರತವು ಅತಿ ಶ್ರೇಷ್ಠವಾದುದು. ಅದರಲ್ಲಿ ನಾರಾಯಣನ ಅರ್ಚಾಮೂರ್ತಿಯನ್ನು ಚಂದ್ರನ ನಾಮಗಳಿಂದ ಅರ್ಚಿಸಬೇಕು. ಸೋಮವಾರದಲ್ಲಿ ಹುಣ್ಣಿಮೆ ಬರಲಿ, ಇಲ್ಲವೇ ಹುಣ್ಣಿಮೆಯ ದಿನ ರೋಹಿಣಿ ನಕ್ಷತ್ರ ಬರಲಿ, ಆ ದಿವಸ ಜ್ಞಾನಿಯಾದವನು ಪಂಚಗವ್ಯದಿಂದಲೂ ತುಪ್ಪದಿಂದಲೂ ಸ್ನಾನ ಮಾಡಬೇಕು.
ಆಪ್ಯಾಯಸ್ವ ಎಂಬ ಮಂತ್ರವನ್ನು 800 ಸಲ ಜಪಿಸಬೇಕು. ಶೂದ್ರನೇ ಆಗಲಿ ಬಹಳ ಭಕ್ತಿಯಿಂದ ಕೂಡಿ ಧರ್ಮ ಬಾಹಿರರೊಡನೆ ಮಾತನಾಡದೆ ಚಂದ್ರನಿಗೂ ವರವನ್ನು ಕರುಣಿಸುವ ವಿಷ್ಣುವಿಗೂ ನಮಸ್ಕಾರ ನಮಸ್ಕಾರವೆಂದು ಜಪ ಮಾಡಬೇಕು. ಮನೆಗೆ ಬಂದು ಹಣ್ಣು ಹೂಗಳಿಂದ ಚಂದ್ರನ ನಾಮಗಳನ್ನು ಹೇಳುತ್ತಾ ವಿಷ್ಣುವನ್ನು ಪೂಜಿಸಬೇಕು. ಶಾಂತನಾದ ಸೋಮನಿಗೆ ನಮಸ್ಕಾರವೆಂದು ಪಾದಗಳನ್ನು, ಅಪರಿಮಿತ ತೇಜೋವಂತನಿಗೆ ನಮಸ್ಕಾರವೆಂದು ತೊಡೆಗಳೆರಡನ್ನು, ಲೆಕ್ಕವಿಲ್ಲದಷ್ಟು ತೋಳುಗಳಿರುವಾತನಿಗೆ ನಮಸ್ಕಾರವೆಂದು ಮೇಢ್ರಾವಯವವನ್ನು ಪೂಜಿಸಬೇಕು. ಕಾಮ ಸುಖವನ್ನು ಕೊಡುವಾತನಿಗೆ ನಮಸ್ಕಾರವೆಂದು ಚಂದ್ರನ ಮಧ್ಯದೇಶವನ್ನು ಯಾವಾಗಲೂ ಅರ್ಚಿಸಬೇಕು. ಉದರದಲ್ಲಿ ಅಮೃತವಿರತಕ್ಕವನಿಗೆ ನಮಸ್ಕಾರವೆಂದು ಉದರವನ್ನು, ಮೊಲದ ಮಚ್ಚೆಯಿಂದ ಮೆರೆಯುವವನಿಗೆ ನಮಸ್ಕಾರವೆಂದು ನಾಭಿಯನ್ನು ಪೂಜಿಸಬೇಕು. ಚಂದ್ರನಿಗೆ ನಮಸ್ಕಾರವೆಂದು ಪೂಜ್ಯವಾದ ಮುಖವನ್ನು, ದ್ವಿಜರ ಅಧಿಪತಿಗೆ ನಮಸ್ಕಾರವೆಂದು ಮಂದಹಾಸವನ್ನು, ನೈದಿಲೆಗಳ ವನಕ್ಕೆ ಪ್ರಿಯನಾದವನಿಗೆ ನಮಸ್ಕಾರವೆಂದು ತುಟಿಗಳನ್ನು ಆರಾಧಿಸಬೇಕು. ಕಾಡಿನ ಗಿಡ ಮೂಲಿಕೆಗಳ ಅಧಿಪನಿಗೆ ನಮಸ್ಕಾರವೆಂದು ಹುಬ್ಬುಗಳನ್ನು, ನೈದಿಲೆಯಂತೆ ನೀಲ ಬಣ್ಣದ ಕಿರಣಗಳುಳ್ಳವನಿಗೆ ನಮಸ್ಕಾರವೆಂದು ವಾಸುದೇವನ ತಾವರೆಯಂತಿರುವ ಕಣ್ಣುಗಳನ್ನು ಪೂಜಿಸಬೇಕು. ಸಕಲ ಯಾಗಗಳಲ್ಲೂ ಪೂಜೆಯನ್ನು ತಳೆದವನಿಗೆ ನಮಸ್ಕಾರವೆಂದು 2 ಕಿವಿಗಳನ್ನು, ದೈತ್ಯನಾಶಕನಿಗೆ ನಮಸ್ಕಾರವೆಂದು ಹಣೆಯನ್ನು, ಸಮುದ್ರ ಪ್ರಿಯನಿಗೆ ನಮಸ್ಕಾರವೆಂದು ಸುಷುಮ್ನಾ ನಾಡಿಯ ಅಧಿಪತಿಯೆನಿಸಿದ ಚಂದ್ರನ ಕೇಶಗಳನ್ನು ಅರ್ಚಿಸಬೇಕು. ಶಶಾಂಕನಿಗೆ ನಮಸ್ಕಾರವೆಂದು ವಿಷ್ಣುವಿನ ತಲೆಯನ್ನು, ವಿಶ್ವೇಶ್ವರನಿಗೆ ನಮಸ್ಕಾರವೆಂದು ಕಿರೀಟವನ್ನು ಪೂಜಿಸಬೇಕು. ರೋಹಿಣಿ ಎಂಬ ಹೆಸರನ್ನು ತಳೆದ ಎಲೈ ಲಕ್ಷ್ಮೀ, ಪದ್ಮವು ನಿನಗೆ ಪ್ರಿಯವಾದುದು. ನಿನ್ನ ಸುಂದರ ದೇಹವು ಸೌಭಾಗ್ಯ ಸೌಖ್ಯ ಇವುಗಳಿಂದ ಅಮೃತಮಯವೆನಿಸಿರುವುದು. ಪರಿಮಳಯುಕ್ತವಾದ ಗಂಧ ಪುಷ್ಪಗಳಿಂದಲೂ ಧೂಪ ನೈವೇದ್ಯಾದಿಗಳಿಂದಲೂ ಚಂದ್ರನ ಪತ್ನಿಯಾದ ರೋಹಿಣೀ ದೇವಿಯನ್ನೂ ಸಹ ವಿಶೇಷವಾಗಿ ಪೂಜಿಸಬೇಕು. ಪಾಪ ವಿನಾಶಕನಿಗೆ ನಮಸ್ಕಾರವೆಂದು ಹೇಳುತ್ತಾ ಹಿರಣ್ಯದೊಡಗೂಡಿದ ಜಲಕುಂಭವನ್ನು ದಾನ ಮಾಡಬೇಕು. ಉಪವಾಸಾನಂತರ ಗೋಮೂತ್ರವನ್ನು ಪ್ರಾಶನ ಮಾಡಿ ಮಾಷ ಉಪ್ಪು ಇವನ್ನು ಬಿಟ್ಟು ಹಾಲು ತುಪ್ಪಗಳಲ್ಲಿ ಕಲಸಿದ 28 ತುತ್ತು ಅನ್ನವನ್ನು ಊಟ ಮಾಡಬೇಕು. ಅನಂತರ 2 ಗಳಿಗೆಗಳ ಕಾಲ ಇತಿಹಾಸವನ್ನು ಕೇಳಬೇಕು. ಕಡಹ, ಕರಿನೈದಿಲೆ, ತಾಳೆ, ಜಾಜಿ, ತಾವರೆ, ನೂರೆಸಳಿನ ತಾವರೆ, ಗೋರಂಟೆ, ಗುಗ್ಗುಳ, ಲಕ್ಕಿ ಈ ಹೂಗಳನ್ನು ವಿಷ್ಣುವಿಗೆ ಧರಿಸಬೇಕು. ಕೆಂಪು ಗಣಿಗಿಲೆ ಮತ್ತು ಕೆಂಪು ಸಂಪಿಗೆ ಹೂಗಳನ್ನು ಚಂದ್ರನಿಗೆ ಒಪ್ಪಿಸಬೇಕು. ಶ್ರಾವಣವೇ ಮೊದಲಾದ ತಿಂಗಳುಗಳಲ್ಲಿ ಕ್ರಮವಾಗಿ ಈ ಹೂಗಳನ್ನು ಉಪಯೋಗಿಸಬಹುದು. ಯಾವ ತಿಂಗಳಲ್ಲಿ ವ್ರತವು ಪ್ರಾರಂಭವಾಗಿ ನಡೆಯುತ್ತದೆಯೋ ಆ ತಿಂಗಳಲ್ಲಿ ದೊರಕುವ ಹೂಗಳಿಂದ ಹರಿಯನ್ನು ಪೂಜಿಸಬೇಕು. ಮನುಜನು ಹೀಗೆ 1 ವರ್ಷಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಿ ವ್ರತವು ಮುಗಿದ ಬಳಿಕ ಕನ್ನಡಿ ಮೊದಲಾದ ಸಕಲ ಸಾಮಗ್ರಿ ಸಹಿತವಾದ ಶಯ್ಯಾದಾನವನ್ನು ಮಾಡಬೇಕು. ದಂಪತಿಗಳೆನಿಸಿದ ರೋಹಿಣಿ ಚಂದ್ರರಿಬ್ಬರ ಪ್ರತಿಮೆಯನ್ನು ಚಿನ್ನದಿಂದ ಮಾಡಿಸಬೇಕು.
ಚಂದ್ರನ ಎತ್ತರ 6 ಅಂಗುಲವೂ ರೋಹಿಣಿಯದು 4 ಅಂಗುಲವೂ ಇರಬೇಕು. ಆ ಪ್ರತಿಮೆಗೆ 8 ಮುತ್ತುಗಳಿಂದ ಅಲಂಕಾರ ಮಾಡಿ ತೆಳ್ಳಗಿರುವ ಬಿಳಿಯ ವಸ್ತ್ರವನ್ನು ಧರಿಸಬೇಕು. ಅದನ್ನು ಕ್ಷೀರ ಕುಂಭದ ಮೇಲೆ ಕಂಚಿನ ಪಾತ್ರೆಯಲ್ಲಿ ಅಕ್ಷತೆಯೊಡನೆ ಇಟ್ಟು ಭತ್ತ, ಕಬ್ಬು, ಹಣ್ಣು ಇವುಗಳೊಡನೆ ಪೂರ್ವಾಹ್ನದಲ್ಲಿ ಮಂತ್ರಪೂರ್ವಕವಾಗಿ ದಾನ ಮಾಡಬೇಕು. ಮುಖಕ್ಕೆ ಚಿನ್ನದ ಒಡವೆಗಳನ್ನು, ಗೊರಸುಗಳಿಗೆ ಬೆಳ್ಳಿಯ ಒಡವೆಗಳನ್ನು ಇಟ್ಟು ವಸ್ತ್ರದಿಂದ ಅಲಂಕರಿಸಿದ ಬಿಳಿಯ ಹಸುವನ್ನು ಕರೆಯುವ ಪಾತ್ರೆಯೊಡನೆ ದಾನ ಕೊಡಬೇಕು. ಹಾಗೆಯೇ ಮಂಗಳಕರವಾದ ಶಂಖದಾನವನ್ನು ಮಾಡಬೇಕು. ಸದ್ಗುಣಭರಿತರಾದ ಬ್ರಾಹ್ಮಣ ದಂಪತಿಗಳನ್ನು ಭೂಷಣಗಳಿಂದ ಅಲಂಕರಿಸಿ ಪತ್ನಿ ಸಮೇತನಾದ ಚಂದ್ರನೇ ಈ ದ್ವಿಜರೂಪದಿಂದ ಬಂದಿರುವನೆಂದು ತಿಳಿಯಬೇಕು. ಕೃಷ್ಣ, ರೋಹಿಣಿಯು ಚಂದ್ರರೂಪನಾದ ನಿನ್ನ ಶಯನವನ್ನು ಬಿಟ್ಟು ಹೋಗದಿರುವ ಹಾಗೆ ಸಂಪತ್ತುಗಳು ನನ್ನನ್ನು ಬಿಟ್ಟು ಬೇರೆಯಾಗದಿರಲಿ. ಓ ಚಂದ್ರ, ಎಲ್ಲರಿಗೂ ಪರಮಾನಂದಕರವಾದ ಮುಕ್ತಿಯನ್ನು ಕೊಡುವವನು ನೀನೆ. ಹಾಗೆಯೇ ಸುಖವು ಮೋಕ್ಷವು ನಿನ್ನಿಂದ ನನಗೂ ಲಭಿಸಲಿ. ಯಾವಾಗಲೂ ನಿನ್ನಲ್ಲಿ ನನಗೆ ಭಕ್ತಿಯೂ ಇರಲಿ. ನಿರ್ಮಲ ಮನಸ್ಕನಾದ ಓ ನಾರದ, ಸಂಸಾರದಿಂದ ಭೀತನಾಗಿ ಮೋಕ್ಷಾಭಿಲಾಷಿಯಾದವನಿಗೆ ರೂಪ, ಆರೋಗ್ಯ, ಆಯುಸ್ಸುಗಳೆಲ್ಲವನ್ನೂ ಕೊಡುವ ಅತ್ಯುತ್ತಮ ವ್ರತವೆಂದರೆ ಇದೇ. ಎಲೈ ಮುನಿಯೇ, ಇದೇ ಪಿತೃಗಳಿಗೆ ಯಾವಾಗಲೂ ಇಷ್ಟವಾದ ವ್ರತವು. ಇದನ್ನು ಮಾಡಿದವನು 3 ಲೋಕಗಳ ಅಧಿಪತಿಯಾಗಿ 2100 ಕಲ್ಪಗಳ ಕಾಲ ಚಂದ್ರಲೋಕದಲ್ಲಿ ವಾಸಿಸುವನು. ಮಿಂಚಿನ ರೂಪವನ್ನು ತಾಳಿ ಮೋಕ್ಷವನ್ನು ಸೇರುವನು. ಈ ರೋಹಿಣಿ ಚಂದ್ರಶಯನವೆಂಬ ವ್ರತವನ್ನು ನೆರವೇರಿಸಿದ ಹೆಂಗಸೂ ಸಹ ಈ ಫಲವನ್ನೇ ಪಡೆಯುವಳು. ಅವಳಿಗೆ ಪುನರ್ಜನ್ಮವು ಬಾರದು. ಚಂದ್ರನ ನಾಮ ಕೀರ್ತನದ ಮೂಲಕ ವಿಷ್ಣುವನ್ನು ಪೂಜಿಸುವ ಈ ವ್ರತವನ್ನು ಯಾವನು ನಿತ್ಯವೂ ಓದುತ್ತಾನೋ, ಇಲ್ಲವೇ ಕೇಳುತ್ತಾನೋ, ಅಥವಾ ಇತರರಿಗೆ ಇದರಲ್ಲಿ ಬುದ್ಧಿ ಹುಟ್ಟುವಂತೆ ಮಾಡುತ್ತಾನೋ, ಅವನು ವಿಷ್ಣು ಲೋಕವನ್ನು ಸೇರಿ ದೇವತೆಗಳ ಸತ್ಕಾರಕ್ಕೆ ಪಾತ್ರನಾಗುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರೋಹಿಣಿ ಚಂದ್ರಶಯನ ವ್ರತಂ ನಾಮ ಸಪ್ತಪಂಚಾಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 58ನೆಯ ಅಧ್ಯಾಯವಾದ ತಟಾಕ ವಿಧಿ, ಜಲಾಶಯಗಳನ್ನು ಸ್ಥಾಪಿಸುವಾಗ ಅನುಸರಿಸಬೇಕಾದ ವಿಧಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.